ಅಣ್ಣ ಅವ್ರನ್ನ ಇಟ್ಕೊಂಡು ಮಾಡಬೇಕು. ಅಣ್ಣ ಅವ್ರನ್ನ ಶೂಟ್ ಮಾಡೋದು ಬೇಡ, ಅವ್ರು ಯಾರು ಡೂಪ್ ಹಾಕಿ ಹಾಗೆ ಹೀಗೆ ಅಂತ ಏನೇನು ಹೇಳಿದ್ರು, ಅಣ್ಣ ಹೇಳಿದ್ರು ನಾ ಮಾಡ್ತೀನಿ, ಯಾಕೆ ಯೋಚನೆ ಮಾಡ್ತೀರಾ, ನಾ ಮಾಡ್ತೀನಿ ಅಂತ. ಹುಟ್ಟಿದರೆ ಕನ್ನಡ ಹುಟ್ಟಬೇಕು. ಈಗಲೂ ಈಗಿನ ಜನ್ರೇಷನ್ ಮಕ್ಕಳು ಆ ಹಾಡನ್ನು ಹೇಳ್ತಾರೆ ಇಲ್ಲಿ ಕನ್ನಡದವರು. ಯಾವುದೋ ರಾಜ್ಯೋತ್ಸವದ ಮೆರವಣಿಗೆ ಹೋಗ್ತಾ ಇದ್ರೆ ಹೇಗಿರುತ್ತೋ ಹಾಗೆ ಒಂದು ಮೆರವಣಿಗೆ ಹೋಗ್ತಾ ಇದೆ. ನಮ್ಮೆಲ್ಲರಿಗೂ ತುಂಬ ಸೂಪರ್ ಹಿಟ್ ಆದ ಸಾಂಗು ಹುಟ್ಟಿದರೆ ಕನ್ನಡ ಹುಟ್ಟಬೇಕು. ಈಗಲೂ ಈಗಿನ ಜನ್ರೇಷನ್ ಮಕ್ಕಳು ಆ ಹಾಡನ್ನು ಹೇಳ್ತಾರೆ ಇಲ್ಲಿ ಕನ್ನಡದವರು. ಅದು ಪಬ್ಲಿಕ್ ಜನಗಳ ಮಧ್ಯದಲ್ಲಿ ಶೂಟ್ ಮಾಡಿದ್ದೀರ, ಅದು ದೊಡ್ಡ ಸ್ಟಾರ್ನ ಇಟ್ಕೊಂಡು ಅವ್ರಿಗೆ ಅಷ್ಟೊಂದು ಫ್ಯಾನ್ಸ್ಗಳಿದ್ದಾರೆ. ಅದನ್ನೆಲ್ಲ ನಿಮ್ಗೆ ಕಂಟ್ರೋಲ್ ಮಾಡೋಕ್ಕೆ ಹೆಂಗಾಯಿತು? ಆಮೇಲೆ ಆ ಸಾಂಗ್ ಬಗ್ಗೆ ಮಾತಾಡೋಂಗೆ ಇಲ್ಲ. ನಾನು ತುಂಬ ಚಿಕ್ಕ ಅನ್ಸುತ್ತೆ ಆ ಸಾಂಗ್ ಬಗ್ಗೆ ಮಾತಾಡೋದಕ್ಕೆ. ಆ ಸಾಂಗ್ನ ನಿಮಗೆ ಇನ್ಸ್ಪಿರೇಷನ್ ಹೆಂಗೆ ಬಂತು? ಆ ಲಿರಿಕ್ಸ್ಗಾಗಲಿ ಆ ಸಾಂಗ್ನ ಇಲ್ಲಿ ತರೋದಕ್ಕಾಗಲಿ ಏನು ಇನ್ಸ್ಪಿರೇಷನ್ ಬಂತು? ಬರೆದವ್ರ ಬಗ್ಗೆ ಒಂಚೂರು ನಮಗೆ ಇಲ್ಲ, ಅದು ಮೇಕಿಂಗ್ ಬಗ್ಗೆ. ಅದನ್ನು ಸಾಕಷ್ಟು ಹಾಡಿನ ಬಗ್ಗೆ ಸಾಕಷ್ಟು ಮಾತಾಡಿದ್ದೇನೆ. ಅದನ್ನು ಬಾಪು ಪದ್ಮನಾಭ್ ಜೊತೆ ಮಾತಾಡಿದ್ದೇನೆ, ಪನ್ನಗನ್ ಜೊತೆ ಒಂದಷ್ಟು ಮಾತಾಡಿದ್ದೇನೆ ಅದೆಲ್ಲ. ಆದರೆ ಅದನ್ನು ಹೇಗೆ ಶೂಟ್ ಮಾಡಿದೆ ಅನ್ನೋದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕು. ನಿಮಗೆ ಹೇಗೆ ಅನ್ಸುತ್ತೆ ಅದನ್ನ ಹೆಂಗೆ ಶೂಟ್ ಮಾಡಿರ್ಬೋದು? ಸರ್, ಕೆಲವು ಕಡೆ ಪಬ್ಲಿಕ್ ಸರ್ಕಲ್ನಲ್ಲಿ ಶೂಟ್ ಮಾಡೋದೆಲ್ಲ ಪಬ್ಲಿಕ್ನಲ್ಲಿ ಶೂಟ್ ಮಾಡಿದ್ದಾರೆ. ಬಟ್ ಅದು ಹೇಗೆ ಶೂಟ್ ಮಾಡಿದ್ದಾರೆ ಅಂತ ನನ್ಗೆ ಈಗಲೂ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಜನನ ಕಂಟ್ರೋಲ್ ಮಾಡೋದಿದೆಯಲ್ಲ, ಅವರೆಲ್ಲಾನು ಪಬ್ಲಿಕ್ ಆಡಿಯನ್ಸಾ ಇಲ್ಲ ಈಗ ಜೂನಿಯರ್ಸ್ಗಳನ್ನ ಯೂಸ್ ಮಾಡ್ತೀವಲ್ಲ, ತುಂಬ್ತೀವಲ್ಲ, ಹಂಗೆ ತುಂಬಿರೋದ? ಅದು ಇನ್ನೂ ಒಂದು ಸ್ವಲ್ಪ ಕೆಲವು ಕನ್ಫ್ಯೂಷನ್. ಆ ಮಕ್ಕಳೆಲ್ಲಾನು ಅನ್ಸುತ್ತೆ ಲೈವ್ ಆಗಿ ಮಕ್ಕಳನ್ನ ಸ್ಕೂಲ್ ಮಕ್ಕಳುಗಳೆಲ್ಲ ಬರ್ತಾರೆ, ಹಾಡ್ತಾರೆ, ಎಲ್ಲ ಮಾಡ್ತಾರೆ, ಅದು ಲೈವ್ ಅನ್ಸುತ್ತೆ. ಬಟ್ ಅದನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ ಪಬ್ಲಿಕ್ನಲ್ಲಿ, ಅದು ಎಷ್ಟು ಟಫ್ ಅಲ್ವಾ ಅದು ತುಂಬ? ಅದು ಹೆಂಗೆ ಮಾಡಿದ್ರಿ? ಮೊದಲನೇದಾಗಿ ಅಲ್ಲಿ ಯಾವುದು ಜೂನಿಯರ್ ಆರ್ಟಿಸ್ಟ್ಗಳು ಇಲ್ಲ, ಎಲ್ಲರೂ ಅಲ್ಲಿರೋ ಜನಗಳೇ. ನಾವು ಕರೆಸಿ ಟ್ರೈನ್ ಮಾಡಿ ಮ್ಯೂಸಿಕ್ಕು ಮತ್ತು ರಿದಮ್ಮು ಇತ್ಯಾದಿಗಳನ್ನೆಲ್ಲ ಪಕ್ಕಾ ಮಾಡಿದ್ವಲ್ಲ. ಸುಮಾರು ಒಂದು 20 ತಂಡಗಳನ್ನು, ಸುಮಾರು 20 ಗ್ರೂಪ್ಗಳನ್ನು ರೆಡಿ ಮಾಡಿದ್ವಿ. ಈಗ ಕುವೆಂಪು, ಬೇಂದ್ರೆ ಈ ಥರ ಎಲ್ಲ ಮಾತುಗಳು ಬಂದಾಗ ಹಾಡಿನಲ್ಲಿ ಒಂದು ಗಾಡಿ ಮೇಲೆ ಅವರೆಲ್ಲರೂ ಡ್ರೆಸ್ ಹಾಕೊಂಡು ಕೂತಿರೋದನ್ನಿದೆ. ಹೌದೌದು, ಎತ್ತಿನ ಗಾಡಿ ಮೇಲೆ. ಸೊ ಒಂದು ಮೆರವಣಿಗೆ ಹೋಗ್ತಾ ಇದೆ, ಯಾವುದೋ ರಾಜ್ಯೋತ್ಸವದ ಮೆರವಣಿಗೆ ಹೋಗ್ತಾ ಇದ್ರೆ ಹೇಗಿರುತ್ತೋ ಹಾಗೆ ಒಂದು ಮೆರವಣಿಗೆ ಹೋಗ್ತಾ ಇದೆ. ಆ ಮೆರವಣಿಗೆ ಮಧ್ಯದಲ್ಲಿ ಇವರು ಕೂಡ ಜಟ್ಗಾ ಗಾಡಿನಲ್ಲಿ ಇವರು ಕೂಡ ಬರ್ತಾ ಇದ್ದಾರೆ, ಹಾಡ್ಕೊಂಡು ಬರ್ತಾ ಇದ್ದಾರೆ, ಕೊನೆಗೆ ಡಾನ್ಸ್ ಮಾಡ್ಕೊಂಡು ಬರ್ತಾರೆ, ಅವ್ರ ಜೊತೆಯಲ್ಲಿ ಬರ್ತಾರೆ. ಆ ಹಾಡು ಎಂಡ್ ಆಗೋ ಅಷ್ಟರಲ್ಲಿ ಅವರಿಗೆ ಆ ಗ್ರೂಪ್ನಲ್ಲಿ ವ್ಯಾಸರಾಯನ್ನ ನೋಡ್ದಂಗೆ ಆಗುತ್ತೆ, ಮತ್ತು ವ್ಯಾಸರಾಯನ ಜೊತೆ ಇದ್ದವ್ರು ಯಾರು ಅಂತ ಗೊತ್ತಾಗುತ್ತೆ, ಹುಡ್ಕೊಂಡು ಹೋಗ್ತಾರೆ. ಆಮೇಲೆ ಉಳಿದ ಕತೆ ಮುಂದುವರಿಯುತ್ತೆ. ಕತೆಗೆ ಪೂರಕವಾಗಿ ನಾನು ಯಾವುದೇ ಹಾಡಿದ್ರೂ ಮಾಡೋದು, ಆದರೆ ಅದನ್ನು ಬಳಸುವ ಕ್ರಮ ಬೇರೆ ರೀತಿ ಇರುತ್ತೆ. ಆ ರೀತಿಯಲ್ಲಿ ಅಣ್ಣವರ ಅಷ್ಟು ವರ್ಷಗಳ ಮೇಲೆ ಒಂದು ಕನ್ನಡದ ಬಗ್ಗೆ ಒಂದು ಸಾಂಗ್ ಬೇಕು ಅನ್ನೋದನ್ನು ನಿರ್ಧಾರ ಆದಮೇಲೆ ಅದನ್ನು ನಾನು ಹಂಸಲೇಖರ್ಗೆ ಹೇಗೆ ಬರೆಸ್ದೆ, ಏನಾಯಿತು ಎಲ್ಲ ಹೇಳಿದೆ. ಹೇಗೆ ಶೂಟ್ ಮಾಡಿದೆ ಅನ್ನೋದಕ್ಕೆ ಶ್ರೀಕಾಂತ್ ಅಂತಹ ಕ್ಯಾಮ್ರಾಮನ್ ಜೊತೆ ಯಾರೇ ಆಗಲಿ ಭಾಳ ಸಲೀಸಾಗಿ ಕೆಲಸ ಮಾಡ್ಬೋದು. ಅವ್ರಿಗೆ 3 ಜನ ಅಸಿಸ್ಟೆಂಟ್ಸ್, ಅದರಲ್ಲಿ ರಾಜನ್ ಅಂತ ಹುಡುಗ ಇದ್ದ, ಆಮೇಲೆ ಭಾಳ ಒಳ್ಳೊಳ್ಳೆ ಫಿಲ್ಮ್ಸ್ ಮಾಡಿದ. ಶ್ರೀಕಾಂತ್ ಒಂದು ಕ್ಯಾಮ್ರಾ, ಫಸ್ಟ್ ಟೈಮ್ 2ನೇ ಕ್ಯಾಮ್ರಾ ಬಂದಿದ್ದು ನನಗೆ ಆ ಸಾಂಗ್ಗೋಸ್ಕರ. ಆ 2ನೇ ಕ್ಯಾಮ್ರಾ ರಾಜನ್ನು ಮತ್ತು ಇನ್ನೊಬ್ಬ ಶ್ರೀಕಾಂತ್ ಜೊತೆಗೆ ಒಬ್ರು. ಎಷ್ಟು ಚೆನ್ನಾಗಿ ನಾವು ಒಂದಕ್ಕೊಂದು ಲಿಂಕನ್ನು ಪ್ಲಾನ್ ಮಾಡಿದ್ವಿ, ಮತ್ತು ಹೇಗೆ ಸಿಗ್ನಲ್ಗಳು ಕೊಟ್ಕೋತಾ ಇದ್ವಿ. ವಾಕಿ ಟಾಕಿ ಎಲ್ಲ ಏನು ಇರಲಿಲ್ಲ, ಮೈಕ್ ಕೂಡ ಇರಲಿಲ್ಲ. ಈಗ ಏನು ಸ್ಪೀಕರ್ಗಳು ಹಾಕಿ ಮೈಕ್ ಇಟ್ಕೊಂಡು ನಿಂತ್ಕೋತಾರೆ ಅಲ್ವಾ, ಇಂಟೀರಿಯರ್ ಮಾಡ್ತಿದ್ರು, ಮೈಕ್ ಅದು ಕಿರ್ಚ್ಕೋತಾ ಇದ್ವಿ ನಾವು. ಮೈಕ್ರೋಫೋನ್ ಇಲ್ಲ, ಮೆಗಾಫೋನ್ ಇಲ್ಲ, ವಾಕಿ ಟಾಕಿ ಇಲ್ಲ, ಏನಿಲ್ಲ, ಮೊಬೈಲು ಇಲ್ಲ, ಯಾವುದೂ ಇಲ್ಲ. ಸೊ ನಾವು ವಾರಕ್ಕೆ ಮುಂಚೆ ಹೋಗಿ ಅದಕ್ಕೆ ಯಾವ್ಯಾವ ರೀತಿ ಎಲ್ಲೆಲ್ಲಿ ಬರ್ತೀವಿ, ಹೇಗಾಗುತ್ತೆ. ಒಂದು ಸಲ ಅದು ಮೂಮೆಂಟ್ ಶುರು ಆದರೆ ಅದು ಮುಗಿಯೋದು ಸಿದ್ಧಾರೂಢ ಮಠದಲ್ಲಿ. ಸಿದ್ಧಾರೂಢ ಮಠದಲ್ಲಿ ನೆಕ್ಸ್ಟ್ ಡೇ ಶೂಟಿಂಗ್. ಫಸ್ಟ್ ಡೇ ಇಲ್ಲಿಂದ ಹೋಗಿ ಅಲ್ಲಿ ಮುಟ್ಟುವವರೆಗೂ ಬೆಳಿಗ್ಗೆ 9-9:30 ಪ್ರಾರಂಭ ಆಗಬೇಕು. ಹೇಗಾರು ಮಾಡಿ ಅಂದರೆ 7 ಗಂಟೆಗೆ ಜನ ಸೇರಿಬಿಟ್ಟಿದ್ರಲ್ಲಿ, ಫುಲ್ ಕ್ರೌಡ್ ಎಲ್ಲ ಕಡೆ.
ಪೊಲೀಸ್ ಅವರಿಗೆ ಮಫ್ತಿಲಿ ಇರಬೇಕು ಅಂತ ಹೇಳಿದ್ವಿ, ಆದ್ರೆ ಯಾರು ಮುಂದಿರಬಾರ್ದು, ಜನಗಳ ಮಧ್ಯದಲ್ಲಿ ಹಿಂದೆ. ಈ ಥರ ಎಲ್ಲ ರಿಕ್ವೆಸ್ಟ್ ಮಾಡಿ ಅಣ್ಣ ಒಂದು ಸಲ ಹೊರಟು ಕೂಡಲೇ ಒಂದು ಕ್ಯಾಮ್ರಾ ಮೊದಲನೇದು ಕವರ್ ಮಾಡ್ತಿರುತ್ತೆ, ಇನ್ನೊಂದು ಕ್ಯಾಮ್ರಾ ಇನ್ನೊಂದು ಪಾಯಿಂಟಲ್ಲಿ ಇರುತ್ತೆ. ಅಕಸ್ಮಾತ್ ಅದರಲ್ಲಿ ಏನಾದ್ರು ಶಾರ್ಟ್ ಉಳಿದಿದ್ರೆ ನಾವು ಅಲ್ಲಿ ತೆಗಿಯಲ್ಲ, ಅದು ಆಮೇಲೆ ಸಿದ್ಧಾರೂಢ ಮಠದ ತಗೋತೀವಿ. ಈಗ ನಿಲ್ಸೋದಿಲ್ಲ, ಅವ್ರನ್ನ ಮುಂದಕ್ಕೆ ಹೋಗ್ತಾ ಇರ್ತೀವಿ, ಈ ಕ್ಯಾಮ್ರಾ ತಗೋತಾ ಇರಬೇಕು. ಅಷ್ಟರಲ್ಲಿ ಇನ್ನೊಂದು ಕ್ಯಾಮ್ರಾ ಯಾವ್ದು ಮುಗಿದೆಯೋ ಆ ಕ್ಯಾಮ್ರಾ ಒಂದ್ಸಲ ಆ ಕಡೆಯಿಂದ ಸುತ್ತ ಹಾಕೊಂಡು ಅಲ್ಲಿ ಬಂದಿರಬೇಕು. ಅವ್ರಿಗೆ ಜಾಗ ಮಾಡ್ಕೊಳ್ಳೋಕೆ 4 ಜನ ಪೊಲೀಸರು ಮತ್ತು ಅಲ್ಲಿ ಲೋಕಲ್ ಅವರು ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ಹಾಗೆ ಈ ಕ್ಯಾಮ್ರಾ ಜೊತೆ ಇನ್ನೊಂದು 4 ಜನ ಪೊಲೀಸರು ಮತ್ತು ಇವರು ರೆಡಿ ಇರು. ಅದು ಆ ಕಡೆಯಿಂದ ಬಂದ್ರೆ ಆ ಕಡೆಯಿಂದ ಯಾವ್ದೋ ಕ್ಯಾಮ್ರಾ ಹೋಗ್ತಿದ್ದ ಅಂತ ಎಲ್ಲರೂ ಅಲರ್ಟ್ ಆಗಿ ಎಲ್ಲ ಆ ಕಡೆ ನೋಡಿದ್ರೆ ಈ ಕ್ಯಾಮ್ರಾ ಇಲ್ಲಿ ಮಾಡ್ತಾ ಇದ್ರೆ ಈ ಕ್ಯಾಮ್ರಾ ಅಷ್ಟರಲ್ಲಾಗಲೇ ಅಲ್ಲಿ ಹೊಟ್ಟೋಗಿರೋದು 3ನೇ ಪಾಯಿಂಟ್ಗೆ. ನೆಕ್ಸ್ಟ್ ಈ ಕ್ಯಾಮ್ರಾ ಈ ಕಡೆಯಿಂದ ಹೋಗೋದು, ಎಲ್ಲ ಒಂದೇ ಕಡೆ ಹೋದ್ರೆ ಗೊತ್ತಾಗ್ತಿರ್ತಿತ್ತಲ್ಲ, ಇದು ಈ ಕಡೆಯಿಂದ ಹೋಗ್ಬಿಡೋದು. ಅವ್ರಿಗೆ ಯಾರು ಗೊತ್ತಾಗ್ತಾನೆ ಇರಲಿಲ್ಲ, ಇದೆಲ್ಲ ಕ್ಯಾಮ್ರಾ ಹೇಗೋ ಹೊಡೆಯೋದಿಲ್ಲ ಅಂತ. ಅಂದ್ರೆ ಲೈವ್ ಕವರೇಜ್ ಆಯ್ತು, ಲೈವ್ ಕವರೇಜ್ ಮಾಡ್ತಾ ಇದ್ವಿ. ಆಮೇಲೆ ಅಣ್ಣ ಅವರಿಗೆ ಮೊದಲೇನೆ ಇಲ್ಲೇ ಸದಾಶಿವನಗರದ ಇದರಲ್ಲೇನೆ ಎಲ್ಲಿಂದ ಎಲ್ಲಿಗೆ ಡಾನ್ಸು, ಎಲ್ಲಿಂದ ಎಲ್ಲಿಗೆ ಹಾಡು, ಎಲ್ಲಿಂದ ಎಲ್ಲಿಗೆ ಏನು ಅನ್ನೋದನ್ನ ಪೂರ್ತಿಯಾಗಿ, ಯಾಕಂದ್ರೆ ಅವರೇ ಹಾಡಿರೋ ಹಾಡು ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ, ಲಿಪ್ ಸಿಂಕ್ ಬಗ್ಗೆ ಹೇಳಬೇಕಾಗಿಲ್ಲ, ಅವರೇ ಹಾಡ್ತಿರ್ತಾರೆ. ಆಮೇಲೆ ಅದನ್ನು ಒಂದು ಮಾತ್ರ ಇದನ್ನ ದೊಡ್ಡದಾಗಿ ಲೌಡ್ ಇದರಲ್ಲಿ ಅನೌನ್ಸ್ ಮಾಡ್ಕೊಂಡು ಅದು ಹಾಡು ಹಾಕೊಂಡು ಹೋಗ್ತಾ ಇದ್ವಿ. ನಾಗರಾಯಿಂದ ಪ್ಲೇ ಆಗಬೇಕು, ಅಲ್ಲಿಂದ ಪ್ಲೇ ಹಾಕೊಂಡು ಹೋಗ್ತಿರೋದು ಎಲ್ಲರೂ ಅದಕ್ಕೆ. ಸೊ ಅದರಿಂದ ಇಲ್ಲಿವರೆಗೂ ಎಲ್ಲಿವರೆಗೂ ಯಾವ್ಯಾವ ಲಿರಿಕ್ಗಳಿದೆ, ಯಾವ್ಯಾವ BGMs ಇದೆ ಅನ್ನೋದನ್ನ ಪ್ರಿಸೈಸ್ ಮಾಡ್ಕೊಂಡಿದ್ವಲ್ಲ, ಅದಷ್ಟನ್ನೇ ಪ್ಲೇ ಮಾಡ್ತಿರೋದು. ವಾಪಸ್ ಅಷ್ಟೇ ಹಾಕೋದು ಮತ್ತೆ ಅದನ್ನ ಹಾಕೋದು ಮತ್ತೆ ಅದನ್ನ ಹಾಕೋದು, ಅದು ದಾಟದ ಮೇಲೆ ನೆಕ್ಸ್ಟ್ ಅದನ್ನ ಹಾಕೋದು. ಈ ರೀತಿ ಅದನ್ನ ಮಾಡ್ಕೊಂಡು ಪ್ಲಾನಿಂಗ್ ಅಂತೂ ತುಂಬಾನೇ ಆಗಿರುತ್ತೆ ಅದಕ್ಕೆ. ಆ 2 ಕ್ಯಾಮ್ರಾ ಎಂತ ಫಿಸಿಕಲ್ ವರ್ಕ್ ಅಂದ್ರೆ ಲಿಟ್ರಲಿ ಫಿಸಿಕಲ್ ವರ್ಕ್. ಅದು ಲೈವ್ ಬರೀ ನಡ್ಕೊಂಡು ಹೋಗೋದೇ ಕಷ್ಟ, ಅಷ್ಟು ದೂರ ಅಂತದ್ರಲ್ಲಿ ಕ್ಯಾಮ್ರಾ ಜೊತೆ ಹೋಗಿ ಶಾರ್ಟ್ ಮಾಡಿ ಅದನ್ನ ಅವ್ರು ನಿಲ್ಲಿಸಿ ಅವ್ರ ಜೊತೆಗೆ ಮಾಡ್ಕೊಂಡು ಅಲ್ಲಿ ಮಧ್ಯೆ 2-3 ಶಾರ್ಟ್ಗಳು ಹೆಚ್ಚು ಕಡಿಮೆ ಆಗಿದ್ದನ್ನ ಮತ್ತೆ ಮಾಡಿದ್ವಿ. ನೆಕ್ಸ್ಟ್ ಅದೇ ಡ್ರೆಸ್ಸು ಅದೇ ಇವುಗಳ ಜೊತೆಲೇ ಬರ್ಬೇಕೆಲ್ರು ಅಂತ ಹೇಳಿದ್ವಿ. ಹಾಗಾಗಿ ಅವ್ರು ಯಾರ್ಯಾರು ಆ ಥರ ಬಂದ್ರು, ಯಾವ್ಯಾವ ಜಾಗದಲ್ಲಿ ಆಗಿತ್ತು ಅಂತ ಒಂದು ತಲೆಯಲ್ಲಿತ್ತು. ಅದನ್ನು ಕೂಡ ನೋಟ್ ಮಾಡ್ಕೊಳ್ಳೋಕೆ ನನ್ನ ಅಸಿಸ್ಟೆಂಟ್ಗಳು ಶೇಷಾದ್ರಿ, ಆಮೇಲೆ ರಘು, ಈ ಥರ ಒಂದು 2-3 ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು. ಆಗ ಅವರೆಲ್ಲರಿಗೂ ಏನು ಕೆಲಸಪ್ಪ ಅಂದರೆ ನೋಟ್ ಮಾಡ್ಕೋಬೇಕು, ಆಯ್ತಾ ಶಾರ್ಟು ಇಲ್ವಾ, ಆ ಶಾರ್ಟಲ್ಲಿ ಅಲ್ಲಿಂದ ಅಲ್ಲಿವರೆಗೂ ಆ ಶಾರ್ಟ್ ಆಗಿದೆಯಾ, ಅದು ಅದೇನೇ ಶಾರ್ಟ್ ರಿಪೀಟ್ ಆಗ್ತಾ ಇದೆಯಾ, ಮಾಡಬೇಕಾದನ್ನು ನೋಟ್ ಮಾಡ್ಕೊಳ್ಳೋದು. ತಕ್ಷಣ ಅದನ್ನು ರೆಡಿ ಮಾಡ್ತಾ ಇದ್ವಿ. ಹೀಗಾಗಿ ಯಾರಿಗೂ ಗೊತ್ತಿಲ್ಲ, ರಿಸಲ್ಟ್ ಬರೋವರೆಗೂ ಒಬ್ರಿಗೂ ಇದು ಆಗಿದೆ ಅಂತ ಗೊತ್ತಿಲ್ಲ. ರಿಸಲ್ಟ್ ಬಂದ ಮೇಲೆ ಗೊತ್ತಾಗಿದ್ದು ಹಬ್ಬ ಸದ್ಯ ಆಗಿದೆ ಅಂತ. ಅದನ್ನ ಬಹಳ ಬ್ಯೂಟಿಫುಲ್ ಆಗಿ ಎಡಿಟ್ ಮಾಡಿದವರು ಭಕ್ತವತ್ಸಲ, ಪಿ ಭಕ್ತವತ್ಸಲ ಅಂತ. ಇಡೀ ಸಿನಿಮಾ ಅವರೇ ಎಡಿಟ್ ಮಾಡಿದ್ದು. ಫ್ಯಾಂಟಾಸ್ಟಿಕ್ ಎಡಿಟರ್ ಅವರು, ನನ್ನ ಗುರು. ಹಾಗಾಗಿ ಅವ್ರ ಕೈಕೆಳಗೆ ಸುಮಾರು 1.5-2 ವರ್ಷ ಕೆಲಸ ಮಾಡಿದೆ. ಅಲ್ಲ, ನಿಮ್ಗೆ ಅದೇ ಎಡಿಟಿಂಗ್ ಅದು ಎಲ್ಲ ಕೆಲಸ ಮಾಡಿ ಎಲ್ಲ ಗೊತ್ತಿರೋದ್ರಿಂದ ನಿಮಗೆ ಈ ಡೈರೆಕ್ಷನ್ಗೆ ಶಾರ್ಟ್ಸ್ ಪ್ಲಾನಿಂಗ್ ಎಲ್ಲ ನಿಮ್ಗೆ ತುಂಬಾ ಅನುಕೂಲ ಆಗಿರುತ್ತೆ. ಬಹಳ ಕರೆಕ್ಟಾಗಿ ಗೊತ್ತಾಗುತ್ತೆ, ಇಂಪಾರ್ಟೆಂಟ್. ಎಷ್ಟು ಇಮೇಜ್ ಸೈಜ್ ಇರಬೇಕು, ಯಾವ್ದು ಎಷ್ಟು ಇರಬೇಕು, ಇಷ್ಟೇ ಸೆಕೆಂಡ್ಸ್, ಇಷ್ಟೇ ರೀಲ್, ಇಷ್ಟೇ ಮೀಟರ್ ಬೇಕು ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ಗಳು ಚೆನ್ನಾಗಿ ಸಿಕ್ಕಿರುತ್ತೆ. ಆಮೇಲೆ ಇನ್ನೊಂದು ಕೊನೆಯದಾಗಿ ನನಗೆ ಇನ್ನೊಂದು ಚಾಲೆಂಜ್ ಅನಿಸಿದ್ದು, ಕಾರ್ ಟ್ರಾವೆಲಿಂಗ್ ಇದೆ ಸರ್, ಟ್ರೈನ್ ಜೊತೆ ಟ್ರಾವೆಲಿಂಗ್ ಇದೆ. ಜೀಪ್ ಟ್ರೈನ್ ಜೊತೆಗಿದೆ, ಅದು ಪ್ಯಾರಲಲ್ ಆಗಿ ಹೋಗ್ತಾ ಇದೆ, ಒಂದೇ ಸ್ಪೀಡಲ್ಲಿ ಹೋಗ್ತಾ ಇದೆ. ಅದು ಇವಾಗ ಟ್ರೈನ್ ಒಂದ್ಸಲ ಹೋಯ್ತು ಅಂದ್ರೆ ಹೋಯ್ತು. ಇದು ಮಲ್ಟಿಪಲ್ ಶಾರ್ಟ್ಸ್ಗಳಿದೆ, ಪ್ಯಾರಲಲ್ ಆಗಿದೆ, ಮೇಲ್ಗಡೆ ಇದೆ, ಒಳಗಡೆಯಿಂದ ಕ್ಲೋಸಪ್ ಅಲ್ಲಿ ಟ್ರೈನ್ ಹೋಗ್ತಾ ಇದೆ, ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇದು ಪ್ಯಾರಲಲ್ ಹೋಗೋದಕ್ಕೆ ನೀವು ಎಷ್ಟು ಪ್ಲಾನಿಂಗ್ ಮಾಡಿದ್ರಿ, ಏನ್ ಮಾಡಿದ್ರಿ? ಲಿಟ್ರಲಿ 6ರಿಂದ 9-10 ಗಂಟೆವರೆಗೂ ಬಿಡಿ ಇದೆಯಲ್ಲ, ಈಗ ಅದರ ಪಕ್ಕದಲ್ಲಿ ಒಂದು ರಸ್ತೆ ಇದೆಯಲ್ಲ, ಅದು ಶೇಷಾದ್ರಿಪುರಕ್ಕೆ ಹೋಗುತ್ತೆ. ಹೌದು. ಆವಾಗ ಮೊದಲು ಅಷ್ಟೆಲ್ಲ ಬ್ಯಾರಿಕೇಡು ಅದು ಇದು ಏನೂ ಇರಲಿಲ್ಲ. ಟ್ರೈನ್ ಹೋಗೋದು ಭಾಳ ಹತ್ತಿರದಿಂದನೂ ಕಾಣೋದು, ಹಾಗೆ ರಸ್ತೆನೇ ಇರ್ತಿತ್ತು. ಅಲ್ಲಿ ಮಾಡಿದ್ದು ನಾವು, ಅಲ್ಲಿ ಮಾಡಿದ್ದು ಅಂತ ಅನ್ಸುತ್ತೆ. ಇಲ್ಲ, ಗೊತ್ತೇ ಆಗಲ್ಲ ಅದು ಎಲ್ಲಿ ಮಾಡಿರೋದು. ಎಲ್ಲೋ ತುಂಬಾ ಔಟ್ಸ್ಕರ್ಟ್ಸ್ ಅಲ್ಲಿ ಮಾಡ್ದಂಗಿದೆ ಅದು ಈಗಿನ ಲೆಕ್ಕದಲ್ಲಿ, ಯಾಕಂದ್ರೆ ಸಿಟಿ ಅಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ. ಬಟ್ ಅದು ನಿಮ್ಗೆ 6ರಿಂದ 9 ಗಂಟೆವರೆಗೂ ಯಾವ್ಯಾವ ಟ್ರೈನ್ ಹೋಗುತ್ತೆ ಅದು ಮೇನ್, ಅದನ್ನ ಪ್ಲಾನ್ ಮಾಡ್ಕೊಂಡಿದ್ವಿ. 3 ಟ್ರೈನ್ ಹೋಗ್ತಾ ಇತ್ತು. 6:15, 6:30 ಒಂದು ಹೋಗ್ತಿತ್ತು, 7:45, 8 ಗಂಟೆಗೆ ಒಂದು ಹೋಗ್ತಿತ್ತು, 8:30, 8:45 ಇನ್ನೊಂದು ಹೋಗ್ತಿತ್ತು. ಈ 3 ಟ್ರೈನ್ಗಳಿಗೆ ಹೊಂದಿಕೊಂಡ ಹಾಗೆ ಯಾವ್ಯಾವ ರೀತಿ ಶೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು. ಸೊ ಮೊದಲನೇ ಇದರಲ್ಲಿ ಲಾಂಗ್ ಶಾಟ್ ಟುವರ್ಡ್ಸ್ ಕ್ಯಾಮ್ರಾ ಯಾವ್ಯಾವ್ದು ಬರಬೇಕು ಅದೆಲ್ಲ. ಅದರಿಂದ ಅದನ್ನು ಶೂಟ್ ಮಾಡಿದಾಗೆಲ್ಲ ಸ್ವಲ್ಪ ಲೈಟ್ ಜಾಸ್ತಿ ಇದೆ. ನೆಕ್ಸ್ಟು
ಕ್ಯಾಮ್ರಾ ಈ ಕಡೆಗೆ ಇಟ್ಕೊಂಡು ಅಣ್ಣ ಅವ್ರನ್ನ ಇಟ್ಕೊಂಡು ಮಾಡಬೇಕು. ಅಣ್ಣ ಅವ್ರನ್ನ ಶೂಟ್ ಮಾಡೋದು ಬೇಡ, ಅವ್ರು ಯಾರು ಡೂಪ್ ಹಾಕಿ ಹಾಗೆ ಹೀಗೆ ಅಂತ ಏನೇನು ಹೇಳಿದ್ರು, ಅಣ್ಣ ಹೇಳಿದ್ರು ನಾ ಮಾಡ್ತೀನಿ, ಯಾಕೆ ಯೋಚನೆ ಮಾಡ್ತೀರಾ, ನಾ ಮಾಡ್ತೀನಿ ಅಂತ ಅವರೇ ಮಾಡಿದ್ರು. ಬಟ್ ಅದೇ ಆ ಸ್ಪೀಡ್ ಆಗಿ ಅದ್ರ ಜೊತೆಗೆ ಹೋಗಿದ್ದಾರೆ, ಕ್ಯಾಮ್ರಾ ಜೊತೆಲಿ ಇತ್ತಲ್ಲ, ಹಂಗೇ ಹೋದ್ರು ಜೊತೆಲಿ. ಹಾಗಾಗಿ 2ನೇ ಟ್ರೈನಲ್ಲೂ ಸರಿಯಾಗಿ ಸಿಕ್ತು. ನೆಕ್ಸ್ಟ್ ಟ್ರೈನಲ್ಲಿ ಇವ್ರದ್ದು ಸಪ್ರೇಟ್, ಅವ್ರ ಸಪ್ರೇಟ್ ಎಲ್ಲ ಇತ್ತು. ಬಟ್ ಅದು ಹೊರಗಡೆಯಿಂದ ಪ್ಯಾರಲಲ್ ಹೋಗಿದೆಯಲ್ಲ, ಅದು ಹೆಂಗೆ ಅಚೀವ್ ಮಾಡಿದೆ ಸರ್? ಹೊರಗಡೆದು ಕಾರ್ ಇನ್ನೊಂದು ಕಾರಲ್ಲಿ ಇನ್ನೊಂದು ಕಾರ್ ಇಟ್ಕೊಂಡು, ನಮ್ಗೆ ಅವಾಗೆಲ್ಲ ವ್ಯಾನು ಬಸ್ಸು ಗಿಸ್ಸು ಇರಲಿಲ್ಲ, ಕಾರ್ ಇಟ್ಕೊಂಡು ಆ ಕಾರ್ ಜೊತೆಗೆ ಮೊದಲು ಮಾಡಿದ್ದೆ ಅದು. ಎರಡು ಒಟ್ಟಿಗೆ ಹೋಗೋದನ್ನ ಫಸ್ಟ್ ಫುಲ್ ಮಾಡ್ಕೊಂಡ್ವಿ. ಫುಲ್ ಟ್ರೈನ್ ಹೋಗೋವರೆಗೂ ಜೊತೆ ಹೋದ್ವಿ, ಯಾಕಂದ್ರೆ ಅಲ್ಲಿ ಇಂಟರ್ಕಟ್ ಮಾಡೋಣ, ಆಮೇಲೆ ಸೈಡ್ಗಳದು, ಆಮೇಲೆ ಇಂಡಿವಿಜುವಲ್ ಇವುಗಳದು, ಈ ಥರ ಮಾಡಿಕೊಂಡು ಅದನ್ನು ಮ್ಯಾನಿಪುಲೇಟ್ ಮಾಡಿ 6ರಿಂದ 10 ಗಂಟೆವರೆಗೂ ಏನೇನು ಟ್ರೈನ್ ಇದೆ ನೋಡಿಕೊಂಡು ಅದನ್ನು ನೋಟ್ ಮಾಡಿಕೊಂಡು, ಈ ಶಾಟ್ ಇದ್ರ ಜೊತೆಲಿ, ಈ ಶಾಟ್ ಇದ್ರ ಜೊತೆಲಿ, ಈ ಶಾಟ್ ಇದ್ರ ಜೊತೆಲಿ ಅಂತ. ಯಾಕಂದ್ರೆ ಟ್ರೈನ್ ನಮ್ದಲ್ಲ, ಟ್ರೈನ್ ಬರೋದು ಡೀ ಅಂತ ಹೊರಟೋಗ್ಬಿಟ್ಟು ಅಷ್ಟರಲ್ಲಿ ನಾವು ಅದನ್ನು ಮಾಡ್ಕೋಬೇಕು ಅಂತ. ಸೊ ಆ ಥರ ಅದನ್ನು ಚೆನ್ನಾಗಾಯ್ತು, ಅದು ಭಾಳ ನೈಟ್ ಇದಿಲ್ಲ. ಆಮೇಲೆ ನೈಟ್ ಲೈಟು ನಮ್ಗೆ ಆಶ್ಚರ್ಯ, ಅದು ಒಂದು ಸಣ್ಗನ್ನು ಅಥವಾ ಅದಕ್ಕೆ ಫುಲ್ ಕವರ್ ಮಾಡಿ ಏನೇನೋ ಮಾಡಿ ಕೆಳಗಡೆ ಇಟ್ಟವರು ಅದನ್ನು. ಅದು ತುಂಬಾ ಬ್ರೈಟ್ ಆಗಿರುತ್ತೆ ಅಂತ ಹೇಳಿ ಅದನ್ನು ಫುಲ್ ಕವರ್ ಮಾಡಿಬಿಡೋರು, ಒಂಚೂರೇ ಲೈಟ್ ಬರೋದು, ಆಮೇಲೆ ಬಿಸಿ ಬೇರೆ ಆಗುತ್ತೆ ಜಾಸ್ತಿ, ಅದಕ್ಕೆ ಫುಲ್ ಅದು ಹೋಗ್ತಿದ್ದಂಗೆ ಅದನ್ನ ಬಿಟ್ಟು ಇನ್ನೊಂದು ಯಾವ್ದೋ ತೊಗೊಳೋರು. ಈ ಹಾರ್ಡ್ ವರ್ಕಿಂಗ್ ಅದು ಭಾಳ ಚೆನ್ನಾಗಾಯ್ತು. ಈಗ ಕೊನೆಯದಾಗಿ ಈ ಕಥೆನಲ್ಲಿ ಆ ಟ್ರೈನ್ ಜರ್ನಿ ಇತ್ತ, ಅಥವಾ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದ ಟ್ರೈನ್ ಜರ್ನಿನ ನೀವು ಸೃಷ್ಟಿ ಮಾಡಿದ್ದ ಕತೆಗೋಸ್ಕರ ಅಂತ? ಕಾದಂಬರಿಲೇ ಟ್ರೈನ್ ಇದೆ, ಅದೇ ಪ್ಲಸ್ ಪಾಯಿಂಟ್. ನಮ್ಗೆ ಭಾಳ ಇಷ್ಟ ಆಗಿದ್ದು ಅದೇನೆ. ಆದರೆ ಅದರ ಇಂಟರ್ಪ್ರಿಟೇಷನ್ಗಳು, ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ಆಯಾಮಗಳನ್ನ ಹುಡುಕಿದ್ದು ಚಿತ್ರಕಥೆ. ಅದು ನಿಜವಾಗಿಯೂ ಕೂಡ ಭಾಳ ಎಕ್ಸ್ಪೆರಿಮೆಂಟ್ ಆಗಿ, ಇನೋವೇಟಿವ್ ಆಗಿ, ಕ್ರಿಯೇಟಿವ್ ಆಗಿ ವರ್ಕ್ ಆಗಿತ್ತು. ಇಲ್ಲದಿದ್ರೆ ಏನಾಗ್ತಿತ್ತು, ಒಂದು ಸಿನಿಮಾ ಕತೆ ಹೇಳ್ತೀವಿ, ಅದನ್ನು ಇಮೇಜ್ ಜೊತೆಗೆ ಬೆಳೆಸುವಾಗ, ಅದನ್ನು ಬಳಸ್ಕೊಂಡಾಗ ಆ ಇಮೇಜರಿ ಏನಿದೆ ಅದು ಭಾಳ ಚೆನ್ನಾಗಿ ವರ್ಕೌಟ್ ಆದಾಗ ಹೆಲ್ಪ್ ಆಯ್ತು. ಅದು ದೊಡ್ಡ ಸ್ಟಾರ್ ಜೊತೆ ಅದನ್ನು ಮಾಡಿದಾಗಂತೂ ಅದು ಮೆಗಾ ಹಿಟ್ ಆಯ್ತು. ಅದು ಎಲ್ಲ ನೈಜವಾಗಿ ಕಾಣಿಸ್ತಾ ಇರೋದಕ್ಕೆ ಎಲ್ಲರಿಗೂ, ನಮಗೂ ನೋಡ್ತಾ ಇದು ಹಿಂಗೆ ಮಾಡಿದ್ದಾರೆ, ಇದು ಚೆನ್ನಾಗಿದೆ, ವಿಜುವಲಿ ಚೆನ್ನಾಗಿದೆ ಅನ್ನೋದಕ್ಕಿಂತ ಕತೆ ಜೊತೆನಲ್ಲಿ ಹೋಗ್ತಿದ್ವಲ್ಲ, ಆ ಟ್ರಾವೆಲ್ನೇ ಆ ವಿಜುವಲಿ ಕಟ್ ಹಾಕಿರೋದೇ ನಮಗೆ ಆ ಸಿನಿಮಾ ಇನ್ನೂ ನಮ್ಮ ತಲೆನಲ್ಲಿ ಕೂತ್ಕೊಳ್ಳೋದಕ್ಕೆ ಕಾರಣ ಆಗಿದೆ ಸರ್. ನನ್ನ ಲೈಫ್ನಲ್ಲಿ ಒಂದು ಆಕಸ್ಮಿಕ ಅದು. ನನಗೆ ಇವಾಗ ನನಗೆ ಹೇಳ್ಬೇಕು, ನನಗೊಂದು ಆಕಸ್ಮಿಕ ಸರ್. ನಾನು ನಿಮ್ಮ ಜೊತೆ ಕೂತ್ಕೊಂಡು ದೊಡ್ಡ ಸಿನಿಮಾಟೋಗ್ರಫರು, ಛಾಯಾಗ್ರಾಹಕರು ಶ್ರೀಕಾಂತ್ ಸರ್ದು ಕೆಲಸದ ಬಗ್ಗೆ ನಾನು ಒಂಥರ ಸ್ಟಡಿ ಥರನೇ ಆಯ್ತು ನನಗೆ ಒಂದ್ಸಲ ನೋಡಿದಾಗ. ಈಗ ನಾನು ಸಿನಿಮಾಗಳು ಮಾಡಿದ್ದೀನಿ, ಕೆಲವು ಟೈಮ್ನಲ್ಲಿ ಏನಾಗುತ್ತೆ, ಹಿಂಗೆ ಹೋಗ್ಬಿಡತ್ತೆ. ಆಮೇಲೆ ನಾನು ಈ ಚಾಲೆಂಜ್ಗಳು ಏನೇನು ಮಾಡ್ಬೋದು ನನಗೆ ತಿಳ್ಕೊಳ್ಳೋದಕ್ಕೆ, ಕೆಲವು ನಾವು ಇವಾಗಿನ ಜನ್ರೇಷನಲ್ಲಿ ಇದ್ದ ಚಾಲೆಂಜ್ ಈಗನ್ ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ, ಹಿಂಗೆ ಮಾಡ್ಬೋದಿತ್ತು ಅಂತ. ಬಟ್ ಅವಾಗ ಮಾಡಿದ್ದು ಚಾಲೆಂಜ್ ತಿಳ್ಕೊಳ್ಳೋದಕ್ಕೆ ನನಗೆ ಚಾನ್ಸ್ ಸಿಕ್ಕಿದ್ದು ನನಗೆ ಆಕಸ್ಮಿಕ ತುಂಬ ಖುಷಿ ಆಯಿತು. ಸೊ ಒಂದು ಅರ್ಥದಲ್ಲಿ ಈ ಟೆಕ್ನಾಲಜಿ ಬೆಳವಣಿಗೆ ಇದೆಯಲ್ಲ, ಸೆಲ್ಯುಲಾಯ್ಡಿಂದ ಡಿಜಿಟಲಿಗೆ ಬಂದದ್ದು, ಡಿಜಿಟಲಿಂದ ಈಗ ಎಐಗೆ ಹೋಗ್ತಾ ಇರೋದು, ಈ ಟ್ರಾನ್ಸಿಷನ್ ಪೀರಿಯಡ್ನಲ್ಲಿ ನಾವು ಹೇಗೆ ಸಿನಿಮಾವನ್ನು ಕಂಡ್ವಿ, ಇವತ್ತು ಸಿನಿಮಾ ಕಾಣ್ತಾ ಇಲ್ಲ, ಟೆಕ್ನಾಲಜಿ ಡಿಜಿಟಲ್ ಟೆಕ್ನಾಲಜಿ ಕಾಣಿಸ್ತಾ ಇದೆ. ಆವಾಗ ಸೆಲ್ಯುಲಾಯ್ಡ್ ಸಿನಿಮಾ ಕಾಣಿಸ್ತಾ ಇತ್ತು, ಅದಕ್ಕೆ ಅದನ್ನು ಸಿನಿಮಾ ಅಂತ ಕರೆದಿದ್ದು. ಈಗ ನೀವೇನು ಕರಿತೀರಿ, ಡಿಜಿ ಸಿನಿಮಾ ಅಂತ ಕರಿತೀರಾ? ಏನು ಸೊ ಇದನ್ನೇ ಸಿನಿಮಾ ಅಂತೀವಿ ಅಲ್ಲ, ಆ್ಯಕ್ಚುಲಿ ಸಿನಿಮಾ ಇಸ್ ದ್ಯಾಟ್. ಈಗ ನೀವೇನು ಮಾಡ್ತಾ ಇದ್ದೀರಿ, ಈ ಡಿಜಿಟಲ್ ಪ್ರಾಡಕ್ಟ್ಗಳು ಏನು ಆಚೆ ಬರ್ತಾ ಇದೆ, ಅದರಲ್ಲಿ ಇರಬೇಕಾದಂತಹ ಕ್ರಾಫ್ಟ್ಸ್ಮನ್ಶಿಪ್ಗಳಿತ್ತಲ್ಲ, ಕೌಶಲ್ಯಗಳಿತ್ತಲ್ಲ, ಅದು ಹ್ಯೂಮನ್ ಸ್ಕಿಲ್ಸ್ ಇತ್ತು, ಅದು ಎಲ್ಲ ಹ್ಯೂಮನ್ ಜಡ್ಜ್ಮೆಂಟ್ ಇತ್ತು. ಆ ಹ್ಯೂಮನ್ ಸ್ಕಿಲ್ಗಳು, ಹ್ಯೂಮನ್ ಜಡ್ಜ್ಮೆಂಟ್ಗಳು ಒಂದು ರೀತಿ ಹಾರ್ಟ್ ಫೆಲ್ಟ್ ಆಗೋದು, ಅವುಗಳು ಬರ್ತಾ ಇತ್ತು. ಇವತ್ತು ಯಂತ್ರಗಳು ಅದನ್ನು ಮಾಡ್ತಾ ಇದೆ, ಅದರಿಂದ ಯಾಂತ್ರಿಕವಾಗಿ ಈ ಸಿನಿಮಾ ಬೆಳೀತಾ ಇದೆ. ಅದೇ ಈಗ ಏನಾಗಿದೆ, ಈ ತಂತ್ರಜ್ಞಾನ ಯಂತ್ರಗಳೆಲ್ಲ ಜಾಸ್ತಿಯಾಗಿ ಜನಗಳಿಗೆ ಏನಾಗ್ತಿದೆ, ಈಗ ನಾನೇ ನೋಡೋ ಪರ್ಸ್ಪೆಕ್ಟಿವ್ನಲ್ಲಿ ಏನಾಗುತ್ತೆ, ಸಿನಿಮಾ ಯಾವುದಾದ್ರೂ ನೋಡಬೇಕಾದ್ರೆ ಕೆಲವು ಟೈಮ್ನಲ್ಲಿ ಏನಾಗುತ್ತೆ, ನಾನು ಆ ಕತೆ ಒಳಗೆ ಹೋಗೋದಕ್ಕಿಂತ ಹೇಗೆ ಮಾಡಿದ್ದಾರೆ, ಏನು ಎತ್ತ ಅದರೊಳಗೆ ಜನ ಮುಳುಗಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಇವಾಗ ಈ ಟೆಕ್ನಾಲಜಿ ಹಿಂಗೆ ಆಗತ್ತೆ ಎಲ್ಲರಿಗೂ ಗೊತ್ತಾಗ್ತಿರೋದ್ರಿಂದ ಇದು ಬಿಡು ಸುಲಭ ಅನ್ನೋ ಲೆಕ್ಕ, ಆ ಲೆಕ್ಕ ಬಂದಾಗ ಆ ಕತೆ ಒಳಗೆ ಹೋಗೋದಾಗ್ಲಿ, ಆ ಕತೆ ಅದನ್ನ ಜೀವಿಸೋದಾಗ್ಲಿ, ಅದು ಹೊರಟೋಗ್ತಾ ಇದೆ ಜನಗಳಿಗೆ ಇವಾಗ ಈ ಟೆಕ್ನಾಲಜಿ ಇದರಿಂದ ಸುಮಾರು ಕಡೆ. ಅದಕ್ಕೇನೆ ಯಾವುದೇ AI ಬರಲಿ, ಏನೇ ಬರಲಿ, ಅದೆಲ್ಲವೂ ಟೆಕ್ನಾಲಜಿನೇ. ಅದು ಯಾವುದಕ್ಕೂ ಸ್ಪರ್ಶ ಇರಲ್ಲ. ಸ್ಪರ್ಶ ಅಂದರೆ ಅನುಭವ.
ಸ್ಪರ್ಶ ಇದ್ದಾಗ ಮಾತ್ರ ಅನುಭವ, ಅದನ್ನು ಸ್ಪರ್ಶಿಸದೇ ಇದ್ದರೆ ಅನುಭವ ಇರಲ್ಲ. ಸೊ ಯಾವುದನ್ನು ಮನುಷ್ಯ ಸ್ಪರ್ಶಿಸೋದಿಲ್ವೋ ಅದು ಅನುಭವ ಅಲ್ಲ. ಸೊ ಯಾವಾಗ ಅದು ಅನುಭವ ಅಲ್ವೋ ಅದು ಯಾವ ಹಾರ್ಟ್ಗೂ ಟಚ್ ಆಗಲ್ಲ. ಸೊ ಹಾರ್ಟನ್ನು ಟಚ್ ಮಾಡಬೇಕಾದ್ರೆ ಆ ಸ್ಪರ್ಶದ ಮಾಂತ್ರಿಕತೆ ಇರಬೇಕು. ಅದನ್ನು ಹೇಗೆ ಬರುತ್ತೆ, ಹೇಗೆ ಮಾಡಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ಕಂಡುಕೊಳ್ಬೇಕಾದಂತಹ ಒಂದು ಹೊಸ ಹುಡುಕಾಟ. ಅದನ್ನು ಮಾಡೋಣ. ತಂತ್ರಜ್ಞಾನವೂ ಬೆಳೀಬೇಕು, ಅದರ ಜೊತೆಲಿ ನಾವು ಬೆಳಿಬೇಕು. ಏನೇನಾಗುತ್ತೆ ಅದರ ಜೊತೆಯಲ್ಲಿ ಒಂದು ಹೊಸ ಆಲೋಚನೆಗಳ ಜೊತೆಯಲ್ಲಿ ನಮ್ಮ ಸಿನಿಮಾವನ್ನು ಮತ್ತೆ ಕನ್ನಡ ಅಸ್ಮಿತೆಯುಳ್ಳ ಸಿನಿಮಾವನ್ನು ನಾವು ದಾಖಲಿಸಬೇಕು. ಹಾಗಾಗಲಿ ಅಂತ ಆಶಿಸ್ತೇನೆ. ಬಟ್ ನೀನು ಮಾತಾಡಿದ್ದು ಭಾಳ ಚೆನ್ನಾಗಿತ್ತು. ಕೆಲವಂತೂ ನನಗೂ ಕೂಡ ಒಂದು ರೀತಿ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಿನ ಕಾಲದ ಆ ಟೆಕ್ನಾಲಜಿ ಜೊತೆಗೆ ನಾವು ಹೇಗೆ ಬೆಳೆದು ಬಂದ್ವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಆಯಿತು. ಸೊ ಪ್ರೇಕ್ಷಕರಿಗೂ ಇದು ಒಂದು ರೀತಿ ಸಹಾಯ ಆಗಿರ್ಬೋದು, ಅವ್ರಿಗೂ ಒಂದು ರೀತಿ ಖುಷಿ ಆಗಿರ್ಬೋದು. ಪರವಾಗಿಲ್ಲ, ಈ ಥರ ಇಲ್ಲಿ ಇತ್ತ ಅಂತ ಅನ್ಕೋಬೋದೇನೋ. ಒಟ್ಟಿನಲ್ಲಿ ಆಕಸ್ಮಿಕವಾಗಿ ನಿಮ್ಮನ್ನು ಭೇಟಿಯಾಗುತ್ತೆ. ಹಾಗಾಗಿ ಭೇಟಿ ಆಗ್ತಿರೋಣ. ನಮಸ್ಕಾರ. ನಮಸ್ತೆ. ವೆರಿ ಬಿಗಿನಿಂಗ್ ಪ್ರೊಡಕ್ಟ್ನವರನ್ನೇ ಈಸ್ಟ್ಮನ್ ಕಲರ್ ಅಂತ ಮಾಡಿಬಿಟ್ಟು 50 ಇಯರ್ಸ್ ಬರೋದು. ಸೊ ಅಂದರೆ ಮಿಚುವಲ್ ಕ್ಯಾಮ್ರಾಯಿಂದ ಆರಿಫ್ಲೆಕ್ಸ್ ಬಂದಾಗ ಔಟ್ಡೋರ್ ಕ್ಯಾಮ್ರಾ ಅಂತ ಆರಿಫ್ಲೆಕ್ಸನ್ನು, ಇಂಡೋರ್ ಕ್ಯಾಮ್ರಾ ಅಂತ ಮಿಚುವಲನ್ನು ಬಳಸ್ತಾ ಇದ್ದೀವಿ.